ವಸಿಷ್ಠರು ಅಗಸ್ತ್ಯರು. ವಸಿಷ್ಠರ ಪತ್ನಿ ಅರುಂಧತಿ ಪ್ರತಿದಿನವೂ ಗಂಗೆಯನ್ನು ದೋಣಿಯಲ್ಲಿ ದಾಟಿಕೊಂಡು ಹೋಗಿ ಅಗಸ್ತ್ಯರಿಗೆ ಊಟವನ್ನು ಕೊಡ್ತಾ ಇರ್ತಾಳೆ. ಆದರೆ ಒಂದು ದಿವಸ ಮಳೆ ಬಂದು ಗಂಗೆ ತುಂಬಿ ಹರಿತಾ ಇದ್ದಿದ್ದರಿಂದ ದೋಣಿಯವರು ಬರಲಿಲ್ಲ. ಆಗ ಅರುಂಧತಿ ಪತಿಯ ಬಳಿಗೆ ಹೋಗಿ ಕೇಳಿದಾಗ ಒಬ್ಬ ಬ್ರಹ್ಮಚಾರಿ ಪತಿಯು ಕಳಿಸಿದ್ದರಿಂದ ಬಂದಿರುವೆನೋ ಅಂತ ಹೇಳ್ತಾನೆ. ಅರುಂಧತಿ ಹಾಗೆಯೇ ಹೇಳಿದಾಗ ಗಂಗಾ ನದಿಯು 2 ಭಾಗವಾಗಿ ದಾರಿಯನ್ನು ಕೊಡ್ತಾಳೆ. ಆಗ ಅಗಸ್ತ್ಯರಿಗೆ ಊಟ ಬಡಿಸಿದ ನಂತರ ಈಗ ಹೇಗೆ ಹಿಂತಿರುಗಲಿ ಅಂತ ಹೇಳಿ ಅಗಸ್ತ್ಯರನ್ನು ಕೇಳಿದಾಗ ಒಬ್ಬ ನಿರಾಹಾರಿ ಕಳಿಸಿರುವನು, ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಅದೇ ರೀತಿ ಹೇಳ್ತಾಳೆ ಅರುಂಧತಿ. ಆಗ ಮತ್ತೆ ಗಂಗೆ ದಾರಿ ಕೊಡ್ತಾಳೆ. ಆಗ ಅರುಂಧತಿಯು ಆಶ್ಚರ್ಯದಿಂದ ಪತಿ ವಸಿಷ್ಠರ ಬಳಿಗೆ ಬಂದು, ನೀವು 100 ಮಕ್ಕಳಿಗೆ ತಂದೆ, ಆದರೆ ಬ್ರಹ್ಮಚಾರಿ ಹೇಗಾಗುತ್ತೀರಿ ಅಂತ ಕೇಳ್ತಾಳೆ. ಆಗ ವಸಿಷ್ಠರು ಕೇವಲ ಸಂತಾನ ಪ್ರಾಪ್ತಿಗಾಗಿ ವಿವಾಹ ಕಾಮವು ಇಲ್ಲದಿರುವುದರಿಂದ ಪರಸ್ತ್ರೀಯನ್ನು ಬಯಸದಿದ್ದರೆ ಅವನು ಬ್ರಹ್ಮಚಾರಿ ಅಂತ ಹೇಳ್ತಾನೆ. ಆಗ ಅರುಂಧತಿ ಹಾಗಾದರೆ ಅಗಸ್ತ್ಯರು ನಿರಾಹಾರಿ ಹೇಗಾಗುತ್ತಾರೆ ಅಂತಂದಾಗ ಅಗಸ್ತ್ಯರು ಎಂದೂ ನಿನ್ನನ್ನು ಊಟ ಕೇಳಲಿಲ್ಲ, ನೀನು ಕೊಟ್ಟ ಊಟ ತಿಂದಿರುವೆನು, ಆದರೆ ಅದು ಬೇಕು ಇದು ಬೇಕು ಎಂದೂ ಕೇಳಲಿಲ್ಲ, ಆದ್ದರಿಂದ ಆತ ನಿರಾಹಾರಿ ಅಂತ ಹೇಳ್ತಾನೆ.